ಪ್ರಿಯ ವಿದ್ಯಾರ್ಥಿಗಳೇ, ಮಾಸ್ಟರ್ ಮೈಂಡ್ಗೆ ಸ್ವಾಗತ. ನಾನು ಆಯಿಷಾ. ವರ್ಷದ ಪ್ರಮುಖ ದಿನಾಚರಣೆಗಳು ಭಾಗ 2ಕ್ಕೆ ಸ್ವಾಗತ. ಇಂದು ನಮ್ಮ ಪ್ರಥಮ ಪ್ರಶ್ನೆ, ವಿಶ್ವ ಭೂದಿನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿರಿ. ಹೇಳಿಕೆ ಎ, ವಿಶ್ವ ಭೂದಿನವನ್ನು ಏಪ್ರಿಲ್ 22ರಂದು ಆಚರಿಸಲಾಗುತ್ತದೆ. ಹೇಳಿಕೆ ಬಿ, ವಿಶ್ವ ಭೂದಿನದ 2024ರ ಥೀಮ್ ಪ್ಲಾನೆಟ್ ವರ್ಸಸ್ ಪ್ಲಾಸ್ಟಿಕ್ ಆಗಿತ್ತು. ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದನ್ನು ಆರಿಸಿರಿ. ಹೇಳಿಕೆ ಎ ಸರಿಯಾಗಿದೆ, ಹೇಳಿಕೆ ಬಿ ಸರಿಯಾಗಿದೆ, 2 ಹೇಳಿಕೆಗಳು ತಪ್ಪಾಗಿದೆ, 2 ಹೇಳಿಕೆಗಳು ಸರಿಯಾಗಿದೆ. ಇಲ್ಲಿ ಸರಿಯಾದ ಉತ್ತರ 4. ಯಾಕಂತ ಹೇಳಿದರೆ ವಿಶ್ವ ಭೂದಿನವನ್ನು ಏಪ್ರಿಲ್ 22ರಂದೇ ಆಚರಿಸಲಾಗುತ್ತದೆ ಹಾಗೂ ಈ ವರ್ಷದ ಥೀಮ್ ಪ್ಲಾನೆಟ್ ವರ್ಸಸ್ ಪ್ಲಾಸ್ಟಿಕ್. ಇದಕ್ಕೆ ಸಂಬಂಧಿಸಿದ ಮತ್ತಷ್ಟು ಮುಖ್ಯ ವಿಚಾರಗಳನ್ನು ತಿಳ್ಕೊಳ್ಳೋಣ. ಪ್ರತಿ ವರ್ಷ ಏಪ್ರಿಲ್ 22ರಂದು ಈ ದಿನವನ್ನು ಆಚರಿಸಲಾಗ್ತದೆ. ಹಾಗೆಯೇ ಇದರ ಥೀಮ್ ಪ್ಲಾನೆಟ್ ವರ್ಸಸ್ ಪ್ಲಾಸ್ಟಿಕ್ ಆಗಿದೆ. ಹಾಗೆಯೇ 2024ರ ಒಂದು ಭೂಮಿಯ ದಿನಕ್ಕಾಗಿ earthday.org ಈ ಭೂಮಿಯ ಆರೋಗ್ಯಕ್ಕಾಗಿ ಪ್ಲಾಸ್ಟಿಕ್ಕನ್ನು ಕೊನೆಗೊಳಿಸಬೇಕು ಮತ್ತು ಈ ನಿಟ್ಟಿನಲ್ಲಿ 2040ರ ವೇಳೆಗೆ ಎಲ್ಲ ಪ್ಲಾಸ್ಟಿಕ್ ಉತ್ಪಾದನೆಯಲ್ಲಿ ಮಿನಿಮಮ್ 60% ಕಡಿತ ಮಾಡಬೇಕು ಅಂತ ಹೇಳಿಬಿಟ್ಟು ಕರೆ ಕೊಟ್ಟಿದೆ. ಈ ಸಲದ ಎಕ್ಸಾಮ್ಗೆ ಪ್ಲಾಸ್ಟಿಕ್ಸ್ ತುಂಬ ಇಂಪಾರ್ಟೆಂಟ್. ಯಾಕಂತ ಹೇಳಿದರೆ 2023ರ ವಿಶ್ವ ಪರಿಸರದ ದಿನದ ಥೀಮ್ ಕೂಡ ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಆಗಿತ್ತು. ಹಾಗೆಯೇ ವೈವಿಧ್ಯತೆ ವಿಚಾರ ಬರಲಿ, ಸುಸ್ಥಿರ ಅಭಿವೃದ್ಧಿ ಬರಲಿ, ಪರಿಸರ ಸಂರಕ್ಷಣೆ ಬರಲಿ, ಹವಾಮಾನ ಬದಲಾವಣೆ ಬರಲಿ, ಸಾಗರ ಸಂರಕ್ಷಣೆ ಬರಲಿ, ಪರ್ವತ ಸಂರಕ್ಷಣೆ ಬರಲಿ, ಯಾವ ವಿಚಾರಕ್ಕೆ ಹೋದ್ರೂ ಅಲ್ಲಿ ಫಸ್ಟ್ ನಿಮಗೆ ಪ್ಲಾಸ್ಟಿಕ್ ಪಡಂಭೂತ ಕಾಣಿಸ್ಕೊಳ್ತಾನೆ ಇದೆ. ಹಾಗಾಗಿ ಅದು ಅಲ್ಲದೆ 2023ರ ಒಂದು ವಿಶ್ವ ಪರಿಸರದ ದಿನದ ಥೀಮ್ ಮತ್ತು ಇಲ್ಲಿ ಕೂಡ ವಿಶ್ವ ಭೂದಿನದ ಒಂದು ಥೀಮ್ ಪ್ಲಾಸ್ಟಿಕ್ ಮೇಲೇ ಇರೋದ್ರಿಂದ ಪ್ಲಾಸ್ಟಿಕ್ ಬಗ್ಗೆ ತುಂಬ ಚೆನ್ನಾಗಿ ನೀವು ಕಲ್ತ್ಕೊಳ್ಬೇಕಾಗತ್ತೆ. ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್, ವಿಶ್ವ ಒಂದು ಪರಿಸರ ಸಂಸ್ಥೆ ಏನಿದೆಯಲ್ಲ, ಅದು ಟರ್ನಿಂಗ್ ಆಫ್ ದಿ ಟ್ಯಾಪ್ ಹೌ ದಿ ವರ್ಲ್ಡ್ ಕ್ಯಾನ್ ಎಂಡ್ ಪ್ಲಾಸ್ಟಿಕ್ ಸೊಲ್ಯೂಷನ್ ಆ್ಯಂಡ್ ಕ್ರಿಯೇಟ್ ಎ ಸರ್ಕ್ಯುಲರ್ ಎಕಾನಮಿ ಅನ್ನುವಂತಹ ಒಂದು ವರದಿಯನ್ನು ಕೂಡ ಸಿದ್ಧಪಡಿಸಿತು. ಹೌ ದ ವರ್ಲ್ಡ್ ಕ್ಯಾನ್ ಎಂಡ್ ಪ್ಲಾಸ್ಟಿಕ್ ಸೊಲ್ಯೂಷನ್, ಹೇಗೆ ಈ ಜಗತ್ತು ಪ್ಲಾಸ್ಟಿಕ್ನಿಂದ ಮುಕ್ತವಾಗಬಹುದು, ಪ್ಲಾಸ್ಟಿಕ್ ಕೊನೆಗೊಳಿಸಬಹುದು ಮತ್ತು ಕ್ರಿಯೇಟ್ ಎ ಸರ್ಕ್ಯುಲರ್ ಎಕಾನಮಿ, ವರ್ತುಲಾಕಾರದ ಆರ್ಥಿಕತೆ ಅಂತ ಏನು ಹೇಳ್ತಾರಲ್ಲ, ಅದನ್ನು ಹೇಗೆ ನಾವು ಕ್ರಿಯೇಟ್ ಮಾಡ್ಬೋದು ಅನ್ನುವಂಥ ವಿಚಾರದಲ್ಲಿ ಒಂದು ವರದಿಯನ್ನು ಕೂಡ ಸಿದ್ಧ ಮಾಡಿತು. ಎಲ್ಲದಕ್ಕಿಂತ ಹೆಚ್ಚಾಗಿ ಯುನೆಪ್ ತನ್ನ 5ನೇ ಪರಿಸರ ಅಸೆಂಬ್ಲಿಯಲ್ಲಿ ಎಂಡ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಟುವರ್ಡ್ಸ್ ಆ್ಯನ್ ಇಂಟರ್ನ್ಯಾಷನಲಿ ಲೀಗಲಿ ಬೈಂಡಿಂಗ್ ಇನ್ಸ್ಟ್ರೂಮೆಂಟ್, ಅಂದರೆ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಕೊನೆಗೊಳಿಸುವತ್ತ ಅಂತಾರಾಷ್ಟ್ರೀಯವಾಗಿ ಕಾನೂನುಬದ್ಧ ಸಾಧನದ ಕಡೆಗೆ ಎಂಬಂಥ ಒಂದು ಐತಿಹಾಸಿಕ ನಿರ್ಣಯನೂ ಕೂಡ ಅಂಗೀಕರಿಸಿತು. ಅಂದರೆ ನಮಗೊಂದು ಕಾನೂನುಬದ್ಧವಾದಂತಹ ಒಂದು ಟ್ರೀಟಿ ಬೇಕೇ ಬೇಕು. ಯಾಕಂದರೆ ಜಸ್ಟ್ ಇಲ್ಲಿ ಹೇಳ್ತಾರೆ, ಅದನ್ನು ಎಷ್ಟು ಜನ ಪರಿಗಣಿಸ್ತಾರೋ, ಎಷ್ಟು ಜನ ಫಾಲೋ ಮಾಡ್ತಾರೋ, ಅದು ಯಾವುದು ಲೆಕ್ಕಕ್ಕಿಲ್ಲ. ನಮಗೊಂದು ಕಾನೂನುಬದ್ಧವಾದಂತಹ ಒಂದು ಟ್ರೀಟಿ ಬೇಕೇ ಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೂಡ ವಿಶ್ವಸಂಸ್ಥೆ ಅದರ ನಿಟ್ಟಿನಲ್ಲಿ ಕೂಡ ತುಂಬ ಚರ್ಚೆ ಮಾಡಿದೆ. 2023ರ ಥೀಮ್ ಏನಾಗಿತ್ತು? ವರ್ಲ್ಡ್ ಅರ್ತ್ ಡೇಯ 2023ರ ಥೀಮ್ ಇನ್ವೆಸ್ಟ್ ಇನ್ ಅವರ್ ಪ್ಲ್ಯಾನೆಟ್, ನಮ್ಮ ಗ್ರಹದ ಮೇಲೆ ಹೂಡಿಕೆ ಮಾಡಿ, ಅಂದರೆ ನಮ್ಮ ಗ್ರಹವನ್ನು ಉಳಿಸಿಕೊಳ್ಳುವತ್ತ ಹೂಡಿಕೆ ಮಾಡಿ ಅನ್ನುವಂಥದ್ದು 2023ರ ಥೀಮ್ ಆಗಿತ್ತು. ಅಂದರೆ ಈ ಕರೆ ಎಲ್ಲ ಜನರಿಗೂ ಮತ್ತು ಬಿಸ್ನೆಸ್ ಪರ್ಸನ್ಗಳಿಗೂ ಮತ್ತು ಸಂಶೋಧಕರಿಗೆ ಕೊಟ್ಟಿರುವಂಥದ್ದು, ನಮ್ಮ ಈ ಗ್ರಹವನ್ನು ಉಳಿಸ್ಕೊಳ್ಳುವತ್ತ ಮೊದಲು ಇನ್ವೆಸ್ಟ್ ಮಾಡಿ, ಇದನ್ನು ಒಂದು ಸುಸ್ಥಿರವಾಗಿ ಉಳಿಸ್ಕೊಳ್ಳುವತ್ತ ಇನ್ವೆಸ್ಟ್ ಮಾಡಿ ಅನ್ನುವಂಥದ್ದು. ಇದನ್ನು ಇಂಟರ್ನ್ಯಾಷನಲ್ ಮದರ್ ಅರ್ತ್ ಡೇ ಅಂತ ಕೂಡ ಕರೀತಾರೆ, ತಾಯಿ ಭೂಮಿ ಅಂತ ಕೂಡ ಕರೀತಾರೆ. ನಮ್ಮ ಸಂಸ್ಕೃತಿಯಲ್ಲದ ಭೂಮಿಯನ್ನು ತಾಯಿ ಅಂತಲೇ ಕರೆಯೋದಿದೆ, ಭೂತಾಯಿ ಅಂತ ಕರಿತೀವಲ್ಲ, ಆ ರೀತಿಯಾಗಿ ಇದರ ಪ್ರಧಾನ ಉದ್ದೇಶ ಭೂಮಿಯನ್ನು ಕಾಡ್ತಾ ಇರುವಂತಹ ಮಾಲಿನ್ಯ ಆಗಿರಬಹುದು, ಇದು ಅರಣ್ಯ ನಾಶದ ಬಗ್ಗೆ ಆಗಿರಬಹುದು, ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ, ಹವಾಮಾನ ಬಿಸಿ ಜಾಸ್ತಿ ಆಗ್ತಾ ಇರೋದ್ರ ಬಗ್ಗೆ ಆಗಿರಬಹುದು, ಡೆಸರ್ಟಿಫಿಕೇಷನ್ ಬಗ್ಗೆ ಆಗಿರಬಹುದು, ಇದೆಲ್ಲದರ ಬಗ್ಗೆ ಜನರಿಗೆ ಕಾಳಜಿಯನ್ನು ಮತ್ತು ಅವೇರ್ನೆಸ್ಸನ್ನು ತುಂಬುವಂಥದ್ದೇ ಈ ಅರ್ತ್ ಡೇಯ ಉದ್ದೇಶವಾಗಿದೆ. ಸೊ ಈ ಪ್ರಶ್ನೆಗೆ ತಕ್ಕದಾದ ವಿವರಗಳನ್ನು ಪಡ್ಕೊಂಡಿದ್ದೇವೆ. ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಶ್ವ ತಂಬಾಕು ಮುಕ್ತ ದಿನವನ್ನು, ನೋ ಟೊಬ್ಯಾಕೋ ಡೇಯನ್ನು ಯಾವಾಗ ಆಚರಿಸಲಾಗುತ್ತದೆ? ಮೇ 30, ಮೇ 31, ಜೂನ್ 1, ಜೂನ್ 5. ಸರಿಯಾದ ಉತ್ತರ ಮೇ 31. ಮೇ 31ರಂದು ವಿಶ್ವ ತಂಬಾಕು ಮುಕ್ತ ದಿನವನ್ನು ಆಚರಿಸಲಾಗುತ್ತದೆ. 1988ರಲ್ಲಿ ವರ್ಲ್ಡ್ ಹೆಲ್ತ್ ಅಸೆಂಬ್ಲಿ
ಒಂದು ರೆಸೊಲ್ಯೂಷನ್ ಪಾಸ್ ಮಾಡುತ್ತೆ. ಅಂದರೆ ವರ್ಲ್ಡ್ ನೋ ಸ್ಮೋಕಿಂಗ್ ಡೇ ಅನ್ನುವಂಥ ಒಂದು ರೆಸೊಲ್ಯೂಷನ್ ಪಾಸ್ ಮಾಡುತ್ತೆ. ಅದರ ಭಾಗವಾಗಿ ಈ ಒಂದು ದಿನಾಚರಣೆಯನ್ನು ಆಚರಿಸಲಿಕ್ಕೆ ಮೇ 31ರಂದು ಆಚರಿಸಲಿಕ್ಕೆ ಶುರು ಮಾಡುವಂಥದ್ದು. ಅಂದರೆ ಇದು ಬಹಳ ಪ್ರಮುಖವಾಗಿ ಎಲ್ಲ ಇವಾಗ ಪ್ರೆಸೆಂಟ್ ಜಗತ್ತನ್ನು ಕಾಡ್ತಾ ಇರುವಂತಹ ಈ ಮಾದಕ ವ್ಯಸನ, ಅದಕ್ಕೂ ಇದು ಸಂಬಂಧಪಟ್ಟಿದೆ ಅಲ್ವಾ, ತಂಬಾಕು ಕೂಡ. ಸೊ ಹಾಗಾಗಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆಯೇ ಎಲ್ಲ ಆರೋಗ್ಯ ಕಾಳಜಿಯುಳ್ಳಂತಹ ವ್ಯಕ್ತಿಗಳೆಲ್ಲರೂ ಯುವ ಜನತೆ ಈ ತಂಬಾಕು ಇಂಡಸ್ಟ್ರಿ ಏನಿದೆಯಲ್ಲ ಅದರ ಒಂದು ಕೆಟ್ಟ ಪ್ರಭಾವಕ್ಕೆ ಒಳಗಾಗಬಾರ್ದು ಅನ್ನೋದ್ರ ಬಗ್ಗೆ ಜಾಗೃತಿ ಮೂಡಿಸುವತ್ತ ತುಂಬ ಗಮನ ಹರಿಸಿದ್ದಾವೆ. ಹಾಗೆಯೇ ಅದರ ಜೊತೆಗೆ ಈ ತಂಬಾಕು ನಿಯಂತ್ರಣ ಪ್ರಯತ್ನ ಮಾಡ್ತಾ ಸಿಗರೆಟ್ ತುಂಬ ಸ್ಟ್ರಿಕ್ಟ್ ಆದ ರೂಲ್ಸ್ಗಳನ್ನೆಲ್ಲ ತಂದಿದೆಯಲ್ಲ. ಯಾಕಂದರೆ ಇವಾಗ ನಾವು ಸಣ್ಣದಿರುವಾಗಲೇ ನಿಮಗೆ ನೆನಪಿರ್ಬೋದು, ಪೇಪರ್ಗಳಲ್ಲಿ ಪಬ್ಲಿಕಲ್ಲಿ ಆ್ಯಡ್ ಬರ್ತಾ ಇತ್ತು ಸಿಗರೆಟ್ಗಳದ್ದೆಲ್ಲ. ಇವಾಗ ಅದೆಲ್ಲ ಇಲ್ಲ, ಕಂಪ್ಲೀಟಾಗಿ ಅದೆಲ್ಲ ಬ್ಯಾನ್ ಆಗಿದೆ. ಆಮೇಲೆ ಇವಾಗ ಸಿಗರೆಟ್ ಪ್ಯಾಕ್ಗಳ ಮೇಲೆ ಕೂಡ ಸ್ಪಷ್ಟವಾಗಿ ಇಷ್ಟೇ ಒಂದು ಅಂಶಗಳ ದೊಡ್ಡ ಅಕ್ಷರಗಳಲ್ಲಿ ನಮೂದಿಸಬೇಕಾಗತ್ತೆ, ಇಟ್ ಲೀಡ್ಸ್ ಟು ಕ್ಯಾನ್ಸರ್ ಅನ್ನುವಂಥದ್ದು, ಈ ರೀತಿದೆಲ್ಲ ಇರುತ್ತೆ. ಸೊ ಹೀಗೆಲ್ಲಾಗಿ ಸಿಗರೆಟ್ ಸೇವನೆ ಸ್ವಲ್ಪ ಕಡಿಮೆ ಆಗಿದೆ. ಆದರೂ ಕೂಡ ಜಾಗೃತಿ ತುಂಬ ಆಗಬೇಕಾಗಿದೆ. ಯಾಕೆಂತ ಹೇಳಿದರೆ 2022ರ ಒಂದು ಮಾಹಿತಿ ನೋಡಿ, ಎಂಥ ಒಂದು ಭಯಾನಕ ಮಾಹಿತಿ ಅಂತ ಹೇಳಿದರೆ, ವಿಶ್ವಾದ್ಯಂತ 13ರಿಂದ 15 ವರ್ಷದ ವಯಸ್ಸಿನ ಕನಿಷ್ಠ 37 ಮಿಲಿಯನ್ ಯುವಜನರು ತಂಬಾಕು ಬಳಸ್ತಾರಂತೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಯುರೋಪಿಯನ್ ಪ್ರದೇಶದಲ್ಲಿ 13ರಿಂದ 15 ವರ್ಷದ ವಯಸ್ಸಿನ 11.5% ಹುಡುಗರು ಮತ್ತು 10.1% ಹುಡುಗಿಯರು ತಂಬಾಕು ಬಳಕೆದಾರರಾಗಿದ್ದಾರೆ. ಸುಮಾರು 4 ಮಿಲಿಯನ್ ಜನರು ತಂಬಾಕು ಬಳಕೆದಾರರಾಗಿದ್ದಾರೆ ಅನ್ನುವಂಥದ್ದು ಬಹಳ ಆತಂಕದ ವಿಚಾರವಾಗಿದೆ. ಯಾಕಂದರೆ ಬಹುತೇಕವಾಗಿ ಯಂಗ್ ಜನ್ರೇಷನ್ನ ಬಲಿ ತೆಗೆದುಕೊಳ್ಳುತ್ತೆ. ವಿಶೇಷವಾಗಿ ಲಂಗ್ಸ್, ಶ್ವಾಸಕೋಶದ ಕ್ಯಾನ್ಸರ್ಗಳಿಗೆಲ್ಲ ಕಾರಣವಾಗುವಂಥ ಅಂಶಗಳನ್ನು ಒಳಗೊಂಡಿದೆ. ಈ ವರ್ಷದ ಥೀಮ್ 2024ರ ಥೀಮ್ ಪ್ರೊಟೆಕ್ಟಿಂಗ್ ಚಿಲ್ಡ್ರನ್ ಫ್ರಮ್ ಟೊಬ್ಯಾಕೋ ಇಂಡಸ್ಟ್ರಿ ಇಂಟರ್ಫೆರೆನ್ಸ್. ಅಂದರೆ ಮಕ್ಕಳ ಮೇಲೆ ತಂಬಾಕು ಉದ್ಯಮದಿಂದ ಆಗ್ತಾ ಇರುವಂತಹ ಹಾನಿಗಳಿಂದ ಅವರನ್ನು ಆ ಅಪಾಯದಿಂದ ಹೊರಗೆ ತರುವುದೇ ಈ ವರ್ಷದ ಒಂದು ಪ್ರಮುಖ ಥೀಮ್ ಆಗಿದೆ. ಹಾಗೆಯೇ ನ್ಯೂಜಿಲ್ಯಾಂಡ್ ದೇಶ ಏನಿದೆಯಲ್ಲ, ನ್ಯೂಜಿಲ್ಯಾಂಡ್ ತಂಬಾಕನ್ನು ಕಂಪ್ಲೀಟಾಗಿ ಬ್ಯಾನ್ ಮಾಡಿದೆ. ಅದಕ್ಕೋಸ್ಕರ ಬಹಳಷ್ಟು ಟೀಕೆಗಳನ್ನು ಕೂಡ ಅದು ಎದುರಿಸ್ತಾ ಇದೆ. ಅಂದರೆ ಅದನ್ನು ರಿವರ್ಸ್ ತಗೋಬೇಕು, ಅಷ್ಟು ಹಾಗೆ ಇಮ್ಮಿಡಿಯೇಟಾಗಿ ಬ್ಯಾನ್ ಮಾಡೋಂಗಿಲ್ಲ, ಅದರ ಮೇಲೆ ಅದರ ಉದ್ಯಮದ ಮೇಲೆ ಅವಲಂಬಿಸಿರುವಂಥ ಹಲವಾರು ಮಂದಿ ಇರ್ತಾರೆ, ಅವ್ರಿಗೆಲ್ಲ ತೊಂದರೆ ಆಗುತ್ತೆ, ಈ ರೀತಿಯಾಗೆಲ್ಲ ಕ್ರಿಟಿಸಿಸಮು ನಡೀತಾ ಇದೆ. ಆದರೆ ಫ್ಯೂಚರ್ ಜನ್ರೇಷನ್ನ ಒಂದು ಆರೋಗ್ಯದ ದೃಷ್ಟಿಯಿಂದ ನಾವಿದನ್ನು ತಂಬಾಕು ಬ್ಯಾನ್ ಮಾಡಿದ್ದೀವಿ ಅಂತ ನ್ಯೂಜಿಲ್ಯಾಂಡ್ ಹೇಳ್ಕೊಂಡಿದೆ. ಭಾರತ ಕೂಡ ತಂಬಾಕು ನಿಯಂತ್ರಣಕ್ಕೋಸ್ಕರ ಹಲವಾರು ಕ್ರಮಗಳನ್ನು ಕೈಗೊಂಡಿದ್ದು, ತನ್ನ 2007-8ರ 11ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ನ್ಯಾಷನಲ್ ಟೊಬ್ಯಾಕೋ ಕಂಟ್ರೋಲ್ ಪ್ರೋಗ್ರಾಮ್, ರಾಷ್ಟ್ರೀಯ ತಂಬಾಕು ತಡೆ ಯೋಜನೆಯನ್ನು ಕೂಡ ಹಾಕ್ಕೊಂಡಿತ್ತು. ಹಾಗೆಯೇ 14 ವರ್ಷದ ಕೆಳಗಿನ ಮಕ್ಕಳಿಗೆ ಯಾವುದೇ ಒಂದು ರೀತಿಯ ತಂಬಾಕು ಉತ್ಪನ್ನಗಳನ್ನು ಮಾರುವುದು ಕಾನೂನು ಬಾಹಿರ ಅನ್ನುವಂಥ ಒಂದು ಕಾನೂನನ್ನು ಕೂಡ ನಮ್ಮ ಭಾರತ ದೇಶದಲ್ಲಿ ತರಲಾಗಿದೆ. ಸೊ ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಶ್ವ ವಲಸೆ ಹಕ್ಕಿಗಳ ದಿನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿರಿ. ಎ. ವಿಶ್ವ ವಲಸೆ ಹಕ್ಕಿಗಳ ದಿನವನ್ನು ಮೇ 11 ಮತ್ತು ಅಕ್ಟೋಬರ್ 12ರಂದು ಆಚರಿಸಲಾಗುತ್ತದೆ. ಹೇಳಿಕೆ ಬಿ. 2024ರ ವಿಶ್ವ ವಲಸೆ ಹಕ್ಕಿಗಳ ದಿನದ ಅಭಿಯಾನವು ವಲಸೆ ಹಕ್ಕಿಗಳಿಗೆ ಕೀಟಗಳ ಪ್ರಾಮುಖ್ಯತೆಯ ಬಗ್ಗೆ ಕೇಂದ್ರೀಕರಿಸಿತು. ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದುದನ್ನು ಆರಿಸಿರಿ. ಹೇಳಿಕೆ ಎ ಸರಿಯಾಗಿದೆ, ಹೇಳಿಕೆ ಬಿ ಸರಿಯಾಗಿದೆ, 2 ಹೇಳಿಕೆಗಳು ತಪ್ಪಾಗಿದೆ, 2 ಹೇಳಿಕೆಗಳು ಸರಿಯಾಗಿದೆ. ಇಲ್ಲಿ ಸರಿಯಾದ ಉತ್ತರ 2 ಹೇಳಿಕೆಗಳು ಸರಿಯಾಗಿವೆ. ಯಾಕಂತ ಹೇಳಿದರೆ ವಲಸೆ ಹಕ್ಕಿಗಳ ದಿನ ಇದೆಯಲ್ಲ, ಅದನ್ನು ಮೇ 11 ಮತ್ತು ಅಕ್ಟೋಬರ್ 12 ಎರಡೂ ದಿವಸದಂದು ಕೂಡ ಆಚರಿಸಲಾಗ್ತದೆ. ಹಾಗೆಯೇ ಈ ವರ್ಷ ಕೀಟಗಳ ಪ್ರಾಮುಖ್ಯತೆಯ ಬಗ್ಗೆನೇ ಕೇಂದ್ರೀಕರಿಸಲಾಗಿತ್ತು. ಇದರ ಬಗ್ಗೆ ಹೆಚ್ಚಿನ ವಿವರ ನೋಡೋಣ. ಈ ದಿನವನ್ನು ಮೇ ತಿಂಗಳ 2ನೇ ಸ್ಯಾಟರ್ಡೆ, ಸೆಕೆಂಡ್ ಸ್ಯಾಟರ್ಡೆ ಮತ್ತು ಅಕ್ಟೋಬರ್ ತಿಂಗಳ ಸೆಕೆಂಡ್ ಸ್ಯಾಟರ್ಡೆ ಎಂದು ಆಚರಿಸಲಾಗ್ತದೆ. ಈ ವರ್ಷದ ಮೇ 11ರಂದು ಆಚರಿಸಲಾಗಿದೆ. ಹಾಗೆಯೇ ಈ ಸಲದ ಥೀಮ್ ಕೀಟಗಳನ್ನು ರಕ್ಷಿಸಿ, ಹಕ್ಕಿಗಳನ್ನು ರಕ್ಷಿಸಿ. ಯಾಕಂದರೆ ಹಕ್ಕಿಗಳ ಪ್ರಧಾನ ಆಹಾರವೇ ಕೀಟಗಳಲ್ಲ. ಹಾಗಾಗಿ ಅದರ ಜೊತೆಗೆ ಈ ಕೀಟಗಳೇನಿದೆಯಲ್ಲ, ಎಲ್ಲ ರೀತಿಯ ಈ ಪಕ್ಷಿ ಪ್ರಭೇದಗಳಿಗೆ ಬಹಳ ದೊಡ್ಡ ಒಂದು ಶಕ್ತಿಯ ಮೂಲವಾಗಿ ಕಾರ್ಯನಿರ್ವಹಿಸ್ತದೆ. ಹಾಗಾಗಿ ಈ ವಲಸೆ ಹಕ್ಕಿಗಳು ಹಾರಬೇಕಾದ್ರೆ ಅದರ ದೂರ ಪ್ರಯಾಣದ ಸಮಯದಲ್ಲಿ ಅದಕ್ಕೆ ಬೇಕಾದಂತಹ ಶಕ್ತಿ ಮತ್ತು ಅದು ಒಟ್ಟು ಎಷ್ಟು ದೂರ ಹಾರಬೇಕು ಅಂತ ಇರ್ತದಲ್ಲ, ಅದಕ್ಕೆ ಬೇಕಾದಂಥ ಆಹಾರ ಕೂಡ ಲಭ್ಯ ಆಗಬೇಕಲ್ಲ. ಹಾಗಾಗಿ ಕೀಟಗಳು ಸರಿಯಾಗಿ ಲಭ್ಯವಿರದೆ ಹೋದರೆ ಪಕ್ಷಿ ಸಂತತಿ ಕೂಡ ನಾಶವಾಗ್ಬೋದು. ಆಹಾರ ಇಲ್ಲದೆ ಹೋದರೆ ಯಾವುದೇ ಜನಾಂಗಲಿ, ಪಕ್ಷಿಯಾಗಲಿ, ಪ್ರಾಣಿಯಾಗಲಿ ನಾಶವಾಗ್ತಾ ಹೋಗ್ತದಲ್ವ. ಹಾಗಾಗಿ ಇವುಗಳ ಪ್ರಧಾನ ಆಹಾರವೇ ಕೀಟ ಆಗಿರೋದ್ರಿಂದ ಕೀಟಗಳ ರಕ್ಷಣೆ ಮಾಡಬೇಕು ಅನ್ನುವಂಥದ್ದು ಈ ಸಲದ ಒಂದು ಪ್ರಧಾನ ಉದ್ದೇಶವಾಗಿತ್ತು. ಆ ಒಂದು ನಿಟ್ಟಿನಲ್ಲಿ
ಕೀಟನಾಶಕಗಳು, ಸಸ್ಯನಾಶಕಗಳು ಇಲ್ಲ ಇರ್ತಾವಲ್ಲ, ಅವುಗಳನ್ನೆಲ್ಲ ಅಂದರೆ ಸಸ್ಯನಾಶಕ ಅಂದರೆ ಕಳೆನಾಶಕಗಳು, ಆ ಕಳೆನಾಶಕಗಳಲ್ಲಿ ಇರ್ತಾವಲ್ಲ ಅವುಗಳ ಬಳಕೆಗಳನ್ನು ಕಡಿಮೆ ಮಾಡಬೇಕು. ಯಾಕಂದರೆ ಅದನ್ನೆಲ್ಲ ಬಳಸ್ತಾ ಈ ಕೀಟಗಳೆಲ್ಲ ಕಂಪ್ಲೀಟಾಗಿ ನಿರ್ನಾಮ ಆಗ್ತದಲ್ಲ. ಹಾಗೆಯೇ ಮೂಲಕ ಪಕ್ಷಿನಾಶ ಮಾತ್ರ ಆಗೋದಲ್ಲ, ಕೀಟಗಳಿಗೆ ತೊಂದರೆ ಆದರೆ ಪಕ್ಷಿನಾಶ ಮಾತ್ರ ಅಲ್ಲ, ಬಹಳ ದೊಡ್ಡ ಡೇಂಜರ್ ಏನಂತ ಹೇಳಿದರೆ ಈ ಪಕ್ಷಿಗಳೇ ಪರಾಗಸ್ಪರ್ಶ ಎಲ್ಲ ಮಾಡುವಂಥದ್ದಲ್ವಾ. ಹಾಗಾಗಿ ಪರಾಗಸ್ಪರ್ಶ ಮಾಡೋದಕ್ಕೆ ಪಕ್ಷಿಗಳೇ ಇಲ್ಲದೆ ಇದ್ದರೆ ಬೆಳೆಗಳು ಹೇಗೆ ಬೆಳೆಯೋಕ್ಕೆ ಸಾಧ್ಯ? ಇವಾಗ ಮನುಷ್ಯ ಎಷ್ಟೇ ಅಲ್ಲಿ ಇದು ಮಾಡಿದ್ರು, ತಳಿ ಟಚ್ ಮಾಡಿಸಿದ್ರು ಪಕ್ಷಿಗಳು ನೈಸರ್ಗಿಕವಾಗಿ ಮಾಡುವ ರೀತಿಯಲ್ಲಿ ಪರಾಗಸ್ಪರ್ಶ ಸಾಧ್ಯನೇ ಇಲ್ಲ. ಹಾಗಾಗಿ ಪಕ್ಷಿಗಳು ಉಳಿಬೇಕಾದ್ರೆ ಕೀಟಗಳ ಅಗತ್ಯ, ಮನುಷ್ಯ ಉಳಿಬೇಕಾದ್ರೆ ಪಕ್ಷಿಗಳು ಕೂಡ ತುಂಬ ಅಗತ್ಯ. ಆ ಒಂದು ನಿಟ್ಟಿನಲ್ಲಿ ಪಕ್ಷಿ ಕೀಟಗಳ ಅದೊಂಥರ ಸೈಕಲ್ ಗೊತ್ತಲ್ವ ನಿಮಗೆ, ಆಹಾರ ಒಂದು ಸರಪಣಿ ಅನ್ನುವಂಥದ್ದನ್ನು ನಾವಿಲ್ಲಿ ಅಂದಾಜು ಮಾಡ್ಕೋಬಹುದು. ಹಾಗೆಯೇ ಇನ್ನೊಂದು ಪ್ರಶ್ನೆ ಬರ್ಬೋದು, ಮೇ ಮತ್ತು ಅಕ್ಟೋಬರ್ 2 ತಿಂಗಳಲ್ಲಿ ಯಾಕೆ ಆಚರಿಸ್ತಾರೆ ಅಂತ. ಯಾಕೆಂತ ಹೇಳಿದರೆ ಈ ಪಕ್ಷಿಗಳ ವಲಸೆಯ ಒಂದು ಸೈಕಲ್ ಇದೆ. ಅಂದರೆ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವ ಈ ರೀತಿಯಾಗಿ ಒಂದು ಸೈಕಲ್ ಇರ್ತದೆ. ಅಲ್ಲಿಂದ ಪಕ್ಷಿಗಳೆಲ್ಲ ಈ ಕಡೆ ಬರೋದು, ಇಲ್ಲಿಂದ ಪಕ್ಷಿಗಳೆಲ್ಲ ಆ ಕಡೆ ಹೋಗೋದಂತ. ಸೊ ಆ ಒಂದು ವಲಸೆ ಅದು ಬಹಳ ದೊಡ್ಡ ಒಂದು ಸೈನ್ಸ್ ಅಂತ ಹೇಳ್ಬೋದು. ವಲಸೆಗಳ ಬಗ್ಗೆ ನೀವು ಯೋಚನೆ ಮಾಡೋಕ್ಕೆ ಹೋದರೆ, ಜ್ಞಾನ ಪಡ್ಕೊಳ್ಳೋಕ್ಕೆ ಹೋದರೆ ಬಹಳ ದೊಡ್ಡ ಒಂದು ಸೈನ್ಸ್ ಅಂತ ಹೇಳ್ಬೋದು. ಆ ಒಂದು ಸೀಸನಲ್ ಮೂವ್ಮೆಂಟ್ ಏನಿದೆಯಲ್ಲ, ವರ್ಷಕ್ಕೆ 2 ಬಾರಿ ನಡೆಯೋದ್ರಿಂದ ವರ್ಷಕ್ಕೆ 2 ಸಲ ಈ ಒಂದು ದಿನವನ್ನು ಆಚರಿಸಲಾಗ್ತದೆ. ನಮ್ಮ ಇವತ್ತಿನ ಒಂದು ವಿಡಿಯೋದಲ್ಲಿ ಆಲ್ರೆಡಿ ಒಂದು 3 ಪ್ರಮುಖ ವಿಚಾರಗಳನ್ನು ಇಟ್ಕೊಂಡು ಅದರ ಸುತ್ತ ಹಲವಾರು ಅಂಶಗಳನ್ನು ಕಲ್ತ್ಕೊಂಡಿದ್ದೀವಿ. ನಾಳೆ ಇನ್ನಷ್ಟು ವಿವರಗಳೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇವೆ. ನಿಮಗೆ ಈ ವಿಡಿಯೋ ಸರಣಿಗಳು ಇಷ್ಟ ಆದರೆ ನಿಮ್ಮ ಗೆಳತಿಯರಿಗೆ, ನಿಮ್ಮ ಸ್ಪರ್ಧಾರ್ಥಿ ಮಿತ್ರರಿಗೆ ಕೂಡ ಈ ಬಗ್ಗೆ ಹೇಳ್ಕೊಳ್ಳಿ. ನೀವು ಕಲಿತಾ ಇತರರಿಗೆ ಕಲಿಯೋದಕ್ಕೆ ನೆರವಾಗಿ. ಧನ್ಯವಾದ. ನಮಸ್ಕಾರ.